ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಮ್ಮ? ಟೊಮೊಟೊ ರೈಸ್ ಮಾಡ್ತಾ ಇದೀವಿ. ಇದು ನೋಡಿ, ಬೆಳಗ್ಗೆ ತಿಂಡಿಗೆಲ್ಲ ತುಂಬಾ ಈಸಿನೂ ಮತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ನೋಡಿ, ಸ್ಟವ್ ಹಚ್ಚಿಸ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಈಗ ನೋಡಿ, ಒಂದ್ 2-3 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ನೀವು ತುಪ್ಪ ಬೇಕಾದ್ರೂ ಹಾಕೋಬಹುದು, ನಾನು ಇಲ್ಲಿ ಆಯಿಲ್ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕಿದೀನಿ. ಅದು ಸ್ವಲ್ಪ ಸಿಟ್ಲ್ಬೇಕು. ಅದಕ್ಕೆ ನೋಡಿ, ನಾನು ಇದಕ್ಕೆ ಪಲಾವ್ ಎಲೆ ಮತ್ತೆ ಚಕ್ಕೆ ಲವಂಗ ಏನು ಮಸಾಲೆ ಹಾಕ್ತಾ ಇಲ್ಲ. ಕೆಲವೊಬ್ರು ಮನೇಲಿ ಮಸಾಲೆ ಐಟಮ್ ಎಲ್ಲ ಹಾಕಿದ್ರೆ ತಿನ್ನಲ್ವಲ್ಲ, ಹಂಗೆ ಈ ತರ ಫ್ರೈನ್ ಆಗಿ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ನೋಡಿ, 1-2 ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ಫಸ್ಟ್ ಈ ತರ ಎಣ್ಣೆಗೆ ಹಾಕೋದ್ರಿಂದ ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದ್ರ ಜೊತೆಗೇನೆ ಈರುಳ್ಳಿನ ಹಾಕೊಳ್ಳೋಣ. ನೀವು ಬೇಕಾದ್ರೆ ಬಟಾಣಿ ಎಲ್ಲ ಹಾಕೋಬಹುದು. ಎಲ್ಲ ಸ್ವಲ್ಪ ಫ್ರೈ ಆದ್ರೆ ಸಾಕು. ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಬೇಕಾದ್ರೆ ನೀವು ಬೆಳ್ಳುಳ್ಳಿನ ಶುಂಠಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೋಬಹುದು. ನೋಡಿ, ಇದೆಲ್ಲ ಸ್ವಲ್ಪ ಫ್ರೈ ಆಯ್ತಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ. ಈಗ ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ನೋಡಿ, ಒಂದು 4-5 ಟೊಮೊಟೊ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಟಿಫನ್ಗೆ ಐಟಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೇಗನೂ ಮಾಡ್ಕೋಬಹುದು, ಬೆಳಗ್ಗೆ ತಿಂಡಿಗೆಲ್ಲ ಲೇಟ್ ಆಗಿರುತ್ತಲ್ಲ ಅವಾಗ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೊತಾರಲ್ಲ. ನೋಡಿ, ಟೊಮೊಟೊ ಎಲ್ಲನೂ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ. ಇವಾಗ ಮಸಾಲೆಗಳು ಹಾಕೊಳ್ಳೋಣ. ನೋಡಿ, ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕೊಳ್ಳೋಣ. ಮತ್ತೆ ಗರಂ ಮಸಾಲ 1 ಸ್ಪೂನು, ಧನಿಯಾ ಪುಡಿ, ಮತ್ತೆ ಅಲ್ಲಿ ಸಾಂಬಾರ್ ಪುಡಿ. ಆಗಲೇ ಹಸಿಮೆಣಸಿನಕಾಯಿ ಹಾಕಿದೀವಿ, ನೋಡ್ಕೊಂಡು ಖಾರ ಹಾಕೊಳ್ಳಿ. ಸಾಂಬಾರ್ ಪುಡಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಾಂಬಾರ್ ಪುಡಿ, ಗರಂ ಮಸಾಲ ಇವೆಲ್ಲ ಹಾಕಿದೀವಲ್ಲ, ಈ ಟೊಮೊಟೊ ಈರುಳ್ಳಿಗೆಲ್ಲ ಚೆನ್ನಾಗಿ ಮಸಾಲೆ ಇಟ್ಕೋಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿ. ಮಸಾಲೆ ಎಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಮಸಾಲೆಗೆಲ್ಲ ಇಟ್ಕೋಬೇಕಲ್ಲ, ಹಾಗಾಗಿ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ಮುಂಚೆನೇನೆ ಅಕ್ಕಿ ತೊಳೆದ್ಬಿಟ್ಟು ನೆನ್ಸಿಟ್ಕೊಂಡಿದ್ದೆ. ನೀರ್ ಚೆಲ್ಬಿಟ್ಟು ಅಕ್ಕಿ ಹಾಕೊಳ್ಳೋಣ. ಮಸಾಲೆಗೆನೆ ಅಕ್ಕಿ ತೊಳ್ಕೊಂಬಂದಿದ್ದೀನಿಲ್ಲ, ಇದನ್ನ ಹಾಕೊಳ್ಳೋಣ. ನೋಡಿ, ಮಸಾಲೆ ಜೊತೆ ಅಕ್ಕಿನ ಈ ತರ ಸ್ವಲ್ಪ ಹೊತ್ತು 2 ನಿಮಿಷ ಈ ತರ ಫ್ರೈ ಮಾಡ್ಕೋಬೇಕು. ನಾನು ಜಾಸ್ತಿ ಟೊಮೊಟೊ ಹಣ್ಣು ಹಾಕಿದ್ದೀನಿ, ನೀವು ಬೇಕಾದ್ರೆ ಮೊಸರು ಹಾಕೋಬಹುದು, ಚೆನ್ನಾಗಿರುತ್ತೆ. ನಾನು ಹುಳಿ ಟೊಮೊಟೊ ಹಾಕಿದ್ದೀನಲ್ಲ, ಹಂಗಾಗಿ ನಾನು ಮೊಸರು ಹಾಕ್ತಾ ಇಲ್ಲ. ನೋಡಿ, ಮಸಾಲೆ ಎಲ್ಲ ಅಕ್ಕಿ ಚೆನ್ನಾಗಿ ಇಟ್ಕೊಂತು. ಈಗ ನಾನು 1.5 ಲೋಟ ಅಕ್ಕಿ ಹಾಕಿದ್ದೀನಿ, ಇದಕ್ಕೆ 3 ಲೋಟ ನೀರು ಹಾಕೊಳ್ಳೋಣ. ನೋಡಿ, 3 ಲೋಟ ಹಾಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಅವಾಗ ಕುಕ್ಕರ್ ಮುಚ್ಚಳ ಮುಚ್ಕೊಳ್ಳೋಣ. ಆಗ್ಲೇ ಮಸಾಲೆಗೆ ಒಂದ್ ಸ್ವಲ್ಪ ಹಾಕಿದ್ದೆ ಉಪ್ಪು. ಇವಾಗ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಫುಲ್ಲು ಚೆನ್ನಾಗಿ ತಿರುಗಿಸ್ಕೊಟ್ಕೊಳ್ಳೋಣ. ಇದೊಂದ್ ಸ್ವಲ್ಪ ಕುದಿಲಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಒಂದ್ಸರಿ ತಿರುಗಿಸ್ಕೊಟ್ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಇದು 1 ವಿಸಲ್ ಹಾಕಿಸ್ಕೊಳ್ಳೋಣ. ಈಗ ನೋಡಿ, ವಿಸಲ್ ಆರಿದೆ. ಈಗ ಇದನ್ನ ಓಪನ್ ಮಾಡ್ಕೊಳ್ಳೋಣ, ಕುಕ್ಕರ್ ಮುಚ್ಚಳನ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಟೊಮೊಟೊ ರೈಸ್ ರೆಡಿ ಆಗಿದೆ. ಸಿಂಪಲ್ ಆಗಿ ಮಾಡಿರೋದು, ತುಂಬಾ ಟೇಸ್ಟಿ ಆಗಿರುತ್ತೆ. ಈಗ ಇದೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಟೊಮೊಟೊ ರೈಸ್ ರೆಡಿ ಆಗಿದೆ.